₹99,000 ಗಾಡಿ ಕೊಡೋಣ ಸರ್. 99,000ಕ್ಕೆ ಎಸ್ಟೀಮು ಹಂಗಂತ ಕಂಡೀಷನ್ ಕಂಡಮಿಲ್ಲ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದು 2012 ಮಾಡಲು ಡೀಸೆಲ್ ಇಂಜಿನು. ಈ ಗಾಡಿ ಬಂದು ಬರೀ ₹1,80,000 ಗಾಡಿ ಕೊಡೋಣ. 2013 ಮಾಡಲ್ಲು ಡೀಸೆಲ್ ಇಂಜಿನ್ ಮಹೇಂದ್ರ ವೆರಿಟೋ ಬಂದ್ಬಿಟ್ಟು 2,30,000ಕ್ಕೆ ಸಿಗ್ತಾ ಇದೆ. ಅವ್ರು ಹಾಕಿರೋ ಮ್ಯಾಗ್ವಿಲೆ ಬಂದು ಥಾಯ್ಲ್ಯಾಂಡಿಂದ ಇಂಪೋರ್ಟ್ ಮಾಡಿಸಿದ್ದಾರೆ. ಅಂಡ್ ಟೈರ್ಸ್ ಸಹ 4 ಬ್ರ್ಯಾಂಡ್ ನ್ಯೂ ಇದೆ. 1,25,000ಗೆಲ್ಲ ಸ್ಪಾರ್ಕ್ ಸಿಗ್ತಾ ಇದೆ. ಸ್ಮಾಲ್ ಹ್ಯಾಚ್ ಬ್ಯಾಗು ಸಿಟಿಗೆಲ್ಲ ಹೇಳಿ ಮಾಡಿಸಿದಂಥ ಗಾಡಿ. ಒಂದು ಆಫ್ ರೋಡ್ ವೆಹಿಕಲ್, ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥದ್ದು, ಒಳ್ಳೆ ಇಂಟೀರಿಯರ್ ಇರುವಂಥದ್ದು ನಿಮಗೆ 3,40,000ಕ್ಕೆಲ್ಲ ಸಿಗ್ತಾ ಇದೆ. ಖಂಡಿತ. ಸ್ವಲ್ಪ ಈ ಕಡೆ ಬನ್ನಿ, ಒಂಚೂರು ನೀರಿದೆ. ನಾವು ಜಾಸ್ತಿ ಸ್ಟ್ರಕ್ಚರ್ಗೆಲ್ಲ ಖರ್ಚು ಮಾಡಿಲ್ಲ. ಏನಕ್ಕೆ ಮತ್ತೆ ಅದನ್ನು ಕಸ್ಟಮರ್ ಮೇಲೆ ಹಾಕ್ಬೇಕಾಗತ್ತೆ. ಏನಾದ್ರು ಒಂದು 10-12 ಲಕ್ಷ ಖರ್ಚಾಗುತ್ತೆ, ಮತ್ತೆ ಒಂದೊಂದು ಗಾಡಿಗೆ 10,000 ಜಾಸ್ತಿ ಹಾಕೋ ಬದಲು ಗಾಡಿಗಳ ಮೇಲೆ ಮಾತ್ರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಕ್ವಾಲಿಟಿ ವೆಹಿಕಲ್ಸ್ ತಗೊಂಡ್ಬಂದು ಕಸ್ಟಮರ್ಗೆ ಒಂದು ಲೋ ಪ್ರೈಸಲ್ಲಿ ಕೊಡಬೇಕು ಅನ್ನೋ ಒಂದು ಪ್ರಯತ್ನ. 2 ಲಕ್ಷಕ್ಕಿಂತ ಮೇಲ್ಪಟ್ಟ ವಾಹನ ನಮ್ಮಲ್ಲಿ ಯಾವುದೇ ತಗೊಂಡ್ರು ಇಂಜಿನ್ ಮತ್ತೆ ಗೇರ್ ಬಾಕ್ಸ್ಗೆ 6 ತಿಂಗಳು ವಾರಂಟಿ ಕೊಡ್ತೀವಿ ಸರ್. 6 ತಿಂಗಳು ಏನೇ ಪ್ರಾಬ್ಲಮ್ ಫ್ರೀ ಆಫ್ ಕಾಸ್ಟ್ ನಾವು ರೆಡಿ ಮಾಡ್ಕೊಡ್ತೀವಿ ಸರ್. ಇಂಜಿನ್ ಗೇರ್ ಬಾಕ್ಸ್ ಮಾತ್ರ. 3,20,000ಕ್ಕೆ ಸನ್ ರೂಫ್ ಇರುವಂತಹ ಎಕ್ಸ್ಟ್ರೈಲು 4x4 ವರ್ಲ್ಡ್ ವೈಡ್ ಒನ್ ಆಫ್ ದಿ ಬೆಸ್ಟ್ ಆಫ್ ರೋಡರ್ ಇದು ಕೂಡ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಫ್ರೆಂಡ್ಸ್ ಕಾರ್ ಕ್ಲಬ್ಗೆ ಬಂದಿದ್ದೀನಿ. ಫ್ರೆಂಡ್ಸ್ ಕಾರ್ ಕ್ಲಬ್ ಬಂದ್ಬಿಟ್ಟು ಶಿಫ್ಟ್ ಆಗಿದೆ ಇಲ್ಲಿಗೆ ಮೇನ್ ರೋಡ್ಗೆ. BDI ಕಾಂಪ್ಲೆಕ್ಸಿಂದ ಸ್ವಲ್ಪ ಒಂದು 100 ಮೀಟರ್ಸ್ ಬರ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಸ್ಟಾಕ್ ಅಂತ ಬಂದಾಗ ಲೋ ಬಜೆಟ್ಗೆ ಅಂತಲೇ ಫೇಮಸ್ಸು. ಇವ್ರು ಮುಂಚೆಯಿಂದ ಕೂಡ 35+ ವೆಹಿಕಲ್ಸು ಬರೀ 3 ಲ್ಯಾಕ್ ಒಳಗಡೆ ನಿಮಗೆ ಅವೈಲಬಲ್ ಇರುವಂಥದ್ದು, ಎಲ್ಲರೂ ನೋಡುವಂಥದ್ದು 3 ಲ್ಯಾಕ್ ಒಳಗಡೆ ಇರುವಂತಹ ಕಾರ್ಗಳು. ಅದನ್ನು ಬಿಟ್ಟು ಕೂಡ ನಿಮಗೆ ಮಿಡ್ ಸೆಗ್ಮೆಂಟ್ ಆಗಿರ್ಬೋದು, SUVಗಳಾಗಿರ್ಬೋದು, ಪ್ರತಿಯೊಂದು ಕಾರ್ ಕೂಡ ಇಲ್ಲಿ ಸಿಗುತ್ತೆ. ನಮ್ಮ ಜೊತೆಗೆ ಫ್ರೆಂಡ್ಸ್ ಕಾರ್ ಕ್ಲಬ್ನ ಓನರ್ ಆಗಿರುವಂತಹ ಕಿಶೋರ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ತುಂಬ ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಸರ್ ತುಂಬ ಚೆನ್ನಾಗಿದ್ದೀನಿ ಸರ್. ತಿಳಿಸ್ಕೊಡಿ, ಒಂದು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳ್ತಾ ಇದ್ರಿ ಇಯರ್ ಎಂಡ್ಗೆ. ಆಲ್ಮೋಸ್ಟ್ 120 ಈ ಥರ ಸ್ಟಾಕ್ ಇದ್ದಾಗ ಒಂದು 90 ಗಾಡಿಗಳು ಈಸಿಯಾಗಿ ಸೇಲ್ ಆಗಿಬಿಡುತ್ತೆ. ಇನ್ನು 30 ಗಾಡಿಗಳು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಖಂಡಿತ. ಸೊ ಇದೆಲ್ಲದಕ್ಕೂ ಒಂದು ಆಫರ್ ಕೊಟ್ಟು ಆ್ಯಂಡ್ ಫ್ರೆಶ್ ಸ್ಟಾಕ್ಗೂ ಒಂದು ಆಫರ್ ಕೊಟ್ಟು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಹೌದು. ತಿಳಿಸ್ಕೊಡಿ ಸರ್, ಯಾವ ಥರ ಇರುತ್ತೆ ಆಫರ್ ಅಂತ ಹೇಳ್ಬಿಟ್ಟು. ಸರ್, ಪ್ರತಿ ಸರಿ ಏನು ವಿಡಿಯೋ ಮಾಡ್ತಿದ್ದೋ ಎಲ್ಲ ವಿಡಿಯೋಗಳಿಗಿಂತ ಒಂದು ಸ್ವಲ್ಪ ಚಾಲೆಂಜಿಂಗ್ ಪ್ರೈಸ್, ಮಾರ್ಕೆಟ್ ಕಂಪೇರ್ ಮಾಡೋ ಒಂದು ಸ್ವಲ್ಪ ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳ್ಬೋದು. ಗಾಡಿಗಳು ಕ್ವಾಲಿಟಿನೂ ಅಷ್ಟೇ, ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ. ಕಸ್ಟಮರ್ಸ್ಗೂ ಅಷ್ಟೇ ಏನು ಸೆಕೆಂಡ್ ಥಾಟ್ ಇಟ್ಕೊಳ್ಳೋಂಗಿಲ್ಲ. ನೀವೆಲ್ಲೇ ಗಾಡಿ ತೊಗೊಬೇಕು ಅಂತಂದ್ರೆ ನಾವು ಒಂದು ಸರಿ ಫ್ರೆಂಡ್ಸ್ ಕಾರ್ ಕ್ಲಬ್ಗೆ ವಿಸಿಟ್ ಮಾಡಿ ಆ ನಂತರ ನಿಮ್ಮ ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ಫ್ರೆಂಡ್ಸ್ ಕಾರ್ ಕ್ಲಬ್ ಇಲ್ದಿರೋಂಥ ಕಲೆಕ್ಷನ್ ಎಲ್ಲ ಇಲ್ಲಿರೋದು ಕೊಡೋದು ಸಹ ಬೆಸ್ಟ್ ಕ್ವಾಲಿಟಿ ವೆಹಿಕಲ್ಸ್ನ ಕಸ್ಟಮರ್ಸ್ಗೆ ಕೊಟ್ಟಿದ್ದೀವಿ. ಇವಾಗವ್ರಿಗೂ ಏನು 1000+ ವೆಹಿಕಲ್ಸ್ ಕೊಟ್ಟಿದ್ದೀವಿ. 1000+ ವೆಹಿಕಲ್ಸೂ ತುಂಬ ಒಳ್ಳೆ ರಿವ್ಯೂ ಬಂದಿದೆ. ಅಪ್ರಾಕ್ಸಿಮೇಟ್ 90 to 95% ವೆಹಿಕಲ್ಸ್ ವೆರಿ ಗುಡ್ ರಿವ್ಯೂ ಬಂದಿದೆ ಸರ್. ಆ್ಯಂಡ್ ವೀಕ್ಷಕರೇ, ಒಂದು ಟಾಪ್ ಪ್ಲ್ಯಾಟ್ಫಾರ್ಮ್ಸ್ಗಳಿಗೆ ಒಂದು ಟಕ್ಕರ್ ಕೊಡ್ತಾ ಇದ್ದಾರೆ. ಆ ಲೆವೆಲ್ಗೆ ಒಂದು ಸ್ಟಾಕ್ ಇದೆ ಅಂತ ಹೇಳ್ಬೋದು ಸರ್. ಇವಾಗ 35+ ವೆಹಿಕಲ್ಸ್ ಲೋ ಬಜೆಟಲ್ಲಿ ಇದೆ. ಹೌದು ಸರ್. ಅದನ್ನು ಬಿಟ್ಟು ಮಿಡ್ ಸೆಗ್ಮೆಂಟ್ ಎಷ್ಟಿದೆ ಸರ್? ಸರ್ 26 ವೆಹಿಕಲ್ಸ್ ಬಂದು ನಿಮಗೆ ವಿತಿನ್ 5 lakhs 3 to 5 lakhs ರೇಂಜಲ್ಲಿ 26 ವೆಹಿಕಲ್ಸ್ ಸಿಗುತ್ತೆ. ಅದಕ್ಕೆ ಮೇಲ್ಗಡೆ ಒಂದು 40 ವೆಹಿಕಲ್ಸ್ ಸಿಗುತ್ತೆ ಸರ್. ಟೋಟಲ್ 102 ವೆಹಿಕಲ್ಸ್ನ ಸ್ಟಾಕ್ ಇದೆ ಸರ್. ಲೋನ್ ಫೆಸಿಲಿಟಿ ಯಾವ ಥರ ಸಿಗುತ್ತೆ? ಲೋನ್ ಫೆಸಿಲಿಟಿ ಆಲ್ ಓವರ್ ಕರ್ನಾಟಕ ನಿಮಗೆ 2014 ಆ್ಯಂಡ್ ಅಬವ್ ವೆಹಿಕಲ್ಸ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಆಗುತ್ತೆ. ಬ್ಯಾಂಗ್ಳೂರಿಂದ 100 ಕಿಲೋಮೀಟರ್ಸ್ ಒಳಗಡೆ ಇರೋಂಥವ್ರಿಗೆ 2012ಇಂದನೂ ಲೋನ್ ಆಗುತ್ತೆ ಸರ್. ಓಕೆ ಸರ್, ಹಾಗಾದರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ವೀಕ್ಷಕರೇ, ನಿಮಗೆ ಯಾವುದೇ ಬ್ರ್ಯಾಂಡ್ ಆಗಿರಲಿ ರಿಕ್ವೈರ್ಮೆಂಟು, ಸುಜುಕಿ ಆಗಿರಲಿ, ಯುಂಡೈ ಆಗಿರಲಿ, ಫಿಯೇಟ್ ಆಗಿರಲಿ ಅಥವಾ ಫೋರ್ಡೆ ಆಗಿರಲಿ, ಎಲ್ಲ ಬ್ರ್ಯಾಂಡ್ನ ಸ್ಟಾಕು ಕೂಡ ಅವೈಲೇಬಲ್ ಇದೆ. ಸುಮ್ಮನೆ ಒಂದ್ಸಲಿ ಜಲಕ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಆಬ್ವಿಯಸ್ಲಿ ನಿಮಗೆ ಈ ಥರ ಪಾರ್ಕ್ ಆಗಿರೋದ್ರಿಂದ ಸೊ ಒಂದ್ಸಲಿ ಬನ್ನಿ, ಗಾಡಿಗಳನ್ನ ನೀಟಾಗಿ ಚೆಕ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ಗಾಡಿಗಂತೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ಲೇ ನೋಡ್ತಿರ್ಬೋದು, ಒಂದು ರ್ಯಾಲಿ ಕಾರ್ ಥರ ರೆಡಿ ಆಗಿದೆ. ಆ್ಯಂಡ್ ಆ ಮ್ಯಾಗ್ವಿಲ್ ನೋಡ್ತಿದ್ರೇ ಒಂಥರ ನಿಮಗೆ ಅಟ್ರಾಕ್ಟ್ ಆಗುತ್ತೆ, ಆ ಥರ ಇದೆ ಕಾರು. ಮಾರುತಿ ಸುಜುಕಿ ಇಗ್ನಿಸ್ ಇದೆ, ತಿಳಿಸ್ಕೊಡಿ ಸರ್. ಸರ್, ಮಾರುತಿ ಸುಜುಕಿ ಇಗ್ನಿಸು ಈ ವೆಹಿಕಲ್ನ ಇಟ್ಟಿರೋವಂಥ ಪರ್ಸನು ಸಹ ವೆಹಿಕಲ್ ಬಗ್ಗೆ ಸಿಕ್ಕಾಪಡೆ ಎಂಥ್ಯೂಸಿಯಾಸ್ಟಿಕ್ ಇರೋವಂಥ ಕಸ್ಟಮರು. ಅವ್ರು ಹಾಕಿರೋ ಮ್ಯಾಗ್ವಿಲೆ ಬಂದು ಥಾಯ್ಲ್ಯಾಂಡಿಂದ ಇಂಪೋರ್ಟ್ ಮಾಡಿಸಿದ್ದಾರೆ. ಆ್ಯಂಡ್ ಟೈರ್ಸ್ ಸಹ 4 ಬ್ರ್ಯಾಂಡ್ ನ್ಯೂ ಇದೆ. ಒಳ್ಳೆ ಸಿಸ್ಟಮು ಹಾಗೂ ವೆಹಿಕಲ್ ಕಂಪ್ಲೀಟ್ ಟಾಪ್ ಎಂಡ್ ಆಗಿರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗೆ ಏನಿಲ್ಲ ಅಂದ್ರೂ ₹1,00,000 ಮಿನಿಮಮ್ ಖರ್ಚು ಮಾಡಿದ್ದಾರೆ ಗಾಡಿಗೆ. ಗಾಡಿ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ಕಿಲೋಮೀಟರ್ಸು ಅಷ್ಟೇ ಜಿನೇನಾಗಿ ಓಡಿದೆ. 60,000 ಕಿಲೋಮೀಟರ್ನ ಓಡಿದೆ ಗಾಡಿ. ಗಾಡಿ ಬಗ್ಗೆ ಏನು ಮಾತಾಡೋಂಗಿಲ್ಲ. ಕಸ್ಟಮರ್ ತೊಗೊಳೋರು ಅಷ್ಟೇ, ಅದಕ್ಕೇನು ಮತ್ತೆ ಸ್ಪೆಂಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಷ್ಟು ವೆಲ್ ಮೇಂಟೈನ್, ಅಷ್ಟು ಕ್ಲಿಯರ್ ಆಗಿದೆ. ಗಾಡಿ ಬಂದು 2019 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಇಂಜಿನು, ಒಳ್ಳೆ ಹೆಡರ್ ಸಮೇತ ಹಾಕಿದ್ದಾರೆ. ಗಾಡಿ ಬೆಲೆ ಒಂದು ಬರೀ ₹5,65,000 ಫೈನಲ್ ಕೊಡ್ತೀನಿ ಸರ್. ₹5,65,000 ಅಪ್ಸೈಸ್ ಆಗಿರುವಂತಹ ಮ್ಯಾಗ್ವಿಲ್ ಇರುವಂತಹ ಗಾಡಿ. ಅದು ಕೂಡ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಬ್ರಿಟನ್ ಒಂದು ಥೀಮ್ ಕೂಡ ಇರೋವಂಥದ್ದು.
ಸೊ ಈ ಗಾಡಿನ ಒಂದ್ಸಲಿ ಚೆಕ್ ಮಾಡ್ಕೋಬಹುದು ವೀಕ್ಷಕರೇ. ಆನ್ ಡಿಮ್ಯಾಂಡು ನಿಮಗೆ ಲೋ ಬಜೆಟ್ ಇಂದಾನೆ ಶುರು ಮಾಡ್ತಿದ್ದೀವಿ. ನೆಕ್ಸ್ಟ್ ಒಂದು ಸ್ಪಾರ್ಕ್ ಇದೆ. ಎಸ್ ಸರ್. ಸರ್ ಚವಲೆಟ್ ಸ್ಪಾರ್ಕು 2008 ಮಾಡಲ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್ LS ವೇರಿಯಂಟ್ ಡ್ಯುಯಲ್ ಪವರ್ ವಿಂಡೋ ಸಮೇತ ಬರುತ್ತೆ. ಗಾಡಿ ತುಂಬ ನೀಟಾಗಿದೆ. ವಿತ್ FCA ಆ್ಯಂಡ್ ಟ್ರಾನ್ಸ್ಫರ್ ಎಲ್ಲನೂ ನಾವೇ ಮಾಡ್ಕೊಡ್ತೀವಿ. ಗಾಡಿ ಪ್ರೈಸಿಂಗ್ ಬಂದು ಬರೀ 1,25,000 ರೂಪಾಯಿಗೆ ಫೈನಲ್ ಕೊಡ್ತೀನಿ ಸರ್. 1,25,000 ಸ್ಪಾರ್ಕ್ ಸಿಗ್ತಾ ಇದೆ. ಸ್ಮಾಲ್ ಹ್ಯಾಚ್ ಬ್ಯಾಗು ಸಿಟಿಗೆಲ್ಲ ಹೇಳಿ ಮಾಡಿಸಿದಂಥ ಗಾಡಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಮತ್ತೊಂದು ಸ್ಪಾರ್ಕು ಸರ್, ಮತ್ತೊಂದು ಸ್ಪಾರ್ಕು. ಈ ಸ್ಪಾರ್ಕ್ ಬಂದು ಇದು 2008, ಇದು ಸಹ LS ವೇರಿಯಂಟ್ ಆಗಿರುತ್ತೆ. ಈ ಗಾಡಿನೂ ಸಹ ಬರೀ 1,25,000 ರೂಪಾಯಿ ಕೊಡೋಣ ಸರ್. 1,25,000 ಎರಡು ಗಾಡಿ ಯಾವ್ದು ಬೇಕಾದ್ರೂ ತಗೊಂಡೋಗಿ. ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಇಂಡಿಕಾ ಇದೆ ಸರ್. ಇಂಡಿಗೋ, ಟಾಟಾ ಇಂಡಿಗೋ 2012 ಮಾಡಲು. ಲೋನ್ ಬೇಕು ಅನ್ನೋರಿಗೆ ಬರೀ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಲೋನ್ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗುತ್ತೆ. ಸೆಕೆಂಡ್ ಓನರ್ ಗಾಡಿ ಬೆಲೆ ಬಂದು ಬರೀ 1,75,000 ರೂಪಾಯಿ ಫೈನಲ್ ಕೊಡೋಣ ಸರ್. ನೆಕ್ಸ್ಟ್ ವೆಹಿಕಲ್ ಎರಡೆರಡು ಜೆನ್ ಎಸ್ಟಿಲೋಗಳಿದೆ. ಎಸ್ ಸರ್. ಸರ್ 3 ಜೆನ್ ಎಸ್ಟಿಲೋ ಇದೆ. ಇವತ್ತು ಲಾಸ್ಟ್ ಟೈಮ್ 4 ಇತ್ತು ಸರ್. ಈ ವೆಹಿಕಲ್ ಒಂದು 2007 ಮಾಡಲು VXi ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಕಂಪ್ಲೀಟ್ ಶೋರೂಮ್ ಇಶ್ಯೂ ಇರ್ತಕ್ಕಂಥ ಗಾಡಿ ಬೆಲೆ ಕಡೆ ಬರೀ 1,40,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. 1,40,000ಗೆ ಜೆನ್ ಎಸ್ಟಿಲೋ ಸುಜುಕಿ ವೆಹಿಕಲ್. ಮೇಂಟೆನೆನ್ಸ್ ಈಸಿ ಇರುತ್ತೆ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಜೆನ್ ಎಸ್ಟಿಲೋ ಸರ್. 2011 ಮಾಡಲು ಜೆನ್ ಎಸ್ಟಿಲೋ ಯಾರು ಲೇಟೆಸ್ಟ್ ಮಾಡಿ ಹುಡುಕ್ತಾ ಇರ್ತಕ್ಕಂಥ ಒಂದು ಒಳ್ಳೆ ಗಾಡಿ. 2011 ಮಾಡಲು ಸಿಂಗಲ್ ಓನರ್ ಇರುತ್ತೆ. VXi ವೇರಿಯಂಟ್ ಕಂಪ್ಲೀಟ್ ಶೋರೂಮ್ ಇಶ್ಯೂ ಇರ್ತಕ್ಕಂಥ ಗಾಡಿ ಬೆಲೆ ಬಂದು ಬರೀ 1,90,000 ರೂಪಾಯಿ ಕೊಡೋಣ ಸರ್. 1,90,000. ನೆಕ್ಸ್ಟ್ ಒಂದು ಎಸ್ಟೀಮ್ ಇದೆ ಸರ್. ಎಸ್ಟೀಮು ಫುಲ್ಲಿ ಸ್ಟಾಕ್ ವೇರಿಯಂಟ್ ವೆಹಿಕಲ್ ಸರ್. 2005 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 1,35,000 ರೂಪಾಯಿಗೆ SR ನೋಡಿ ಕೊಡೋಣ ಸರ್. ಆ್ಯಂಡ್ ವೀಕ್ಷಕರೇ, ನನ್ನ ಫ್ರೆಂಡ್ಗೆ ಒಂದು ಎಸ್ಟೀಮ್ ಇಲ್ಲಿಂದನೇ ಕೊಡಿಸಿದ್ದು. ಇವಾಗಲೂ ಚೆನ್ನಾಗಿ ರನ್ ಆಗ್ತಾ ಇದೆ. ಸೊ ಗಾಡಿ ಚೆನ್ನಾಗಿರೋದು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ಎಸ್ಟೀಮು ಸರ್. ಈ ಎಸ್ಟೀಮ್ ಬಂದು ಇದು 2006 ಮಾಡಲು. ಇದು MPI ವೇರಿಯಂಟು, VX ವೇರಿಯಂಟು ಸರ್. ಈ ಗಾಡಿ ಬಂದು ಬರೀ 99,000 ರೂಪಾಯಿ ಗಾಡಿ ಕೊಡೋಣ ಸರ್. 99,000ಕ್ಕೆ ಎಸ್ಟೀಮು. ಹಂಗಂತ ಕಂಡೀಷನ್ನು ಕಂಡಮಿಲ್ಲ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೆಹಿಕಲ್ ಒಂದು ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ 2010 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಇರುತ್ತೆ. ಆಕ್ಚುಲಿ ನಾನು ಡಿಗ್ರಿಲಿದ್ದಾಗ ನನ್ನ ಫ್ರೆಂಡ್ ತೊಗೊಂಡಿದ್ದ ಗಾಡಿ ಇದೆ. ಇದೇ ಗಾಡಿನ ನಾನು ಡ್ರೈವಿಂಗ್ ಕಲ್ತಿದ್ದು ಸರ್. ಈ ಗಾಡಿ ಬೆಲೆ ಬಂದು ನಿಮಗೆ ಬರೀ 2,19,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. ನೆಕ್ಸ್ಟ್ ಮತ್ತೊಂದು ಸ್ಯಾಂಟ್ರೋ ಇದೆ. ಎಸ್ ಸರ್. ಸರ್. ಈ ಸ್ಯಾಂಟ್ರೋ ಬಂದು 2009 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ ಸರ್. ಸಿಲ್ವರ್ ಕಲರ್ ವೇರಿಯಂಟ್ ಇಲ್ಲಿ ಗಾಡಿ ಬಂದು ಬರೀ 1,90,000 ರೂಪಾಯಿ ಗಾಡಿ ಕೊಡೋಣ ಸರ್. ಸ್ವಲ್ಪ ಈ ಕಡೆ ಬನ್ನಿ. ಒಂಚೂರು ನೀರಿದೆ. ನಾವು ಜಾಸ್ತಿ ಸ್ಟ್ರಕ್ಚರ್ಗೆಲ್ಲ ಖರ್ಚು ಮಾಡಿಲ್ಲ. ಏನಕ್ಕೆ ಮತ್ತೆ ಅದನ್ನು ಕಸ್ಟಮರ್ ಮೇಲೆ ಹಾಕ್ಬೇಕಾಗತ್ತೆ. ಏನಾದ್ರು ಒಂದು 10-12 ಲಕ್ಷ ಖರ್ಚಾಗುತ್ತೆ. ಮತ್ತೆ ಒಂದೊಂದು ಗಾಡಿಗೆ 10,000 ಜಾಸ್ತಿ ಹಾಕೋ ಬದಲು ಗಾಡಿಗಳ ಮೇಲೆ ಮಾತ್ರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಕ್ವಾಲಿಟಿ ವೆಹಿಕಲ್ಸ್ ತಗೊಂಬಂದು ಕಸ್ಟಮರ್ಗೆ ಒಂದು ಲೋ ಪ್ರೈಸಲ್ಲಿ ಕೊಡಬೇಕು ಅನ್ನೋ ಒಂದು ಪ್ರಯತ್ನ ಸರ್. ಈ ಗಾಡಿ ಬಂದು 2004 ಮಾಡಲ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್. ಈ ಗಾಡಿ ಸಹ ನಿಮಗೆ ವಿತ್ ಫ್ರೆಶ್ FC ಆ್ಯಂಡ್ ಇನ್ಶೂರೆನ್ಸ್ ಬರುತ್ತೆ. ಟ್ರಾನ್ಸ್ಫರ್ಗೂ ಸಹ ಯಾವುದೇ ರೀತಿ ಚಾರ್ಜಸ್ ತಗೊಳ್ಳಲ್ಲ. ಬರೀ 1,25,000 ರೂಪಾಯಿ ಗಾಡಿ ಮಾಡ್ಕೊಳ್ಳೋಣ ಸರ್. ಲೋ ಬಜೆಟ್ ಅಲ್ಲಿ ಸಡನ್ ನೋಡ್ತಿರೋರಿಗೆ ಫಿಯಟ್ ಲೀನಿಯಾ ಕೂಡ ಅವೈಲೇಬಲ್ ಇದೆ. ಎಸ್ ಸರ್. ಸರ್. 2011 ಮಾಡಲ್ ಆಗಿರುತ್ತೆ. ಡೀಸೆಲ್ ಇಂಜಿನ್, ಎಮೋಷನ್ ಪ್ಯಾಕ್, ಕಂಪ್ಲೀಟ್ ಟಾಪ್ ಅಂಡ್ ವೆಹಿಕಲ್ ವಿತ್ ABS ಅಂಡ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್. ಈ ಗಾಡಿ ಬಂದು ನಿಮಗೆ ಬರೀ 1,80,000 ರೂಪಾಯಿ ಕೊಡೋಣ ಸರ್. 1,80,000ಗೆ 11 ಮಾಡಲ್ ಡೀಸೆಲ್ ಇಂಜಿನ್ ಲೀನಿಯಾ ಟಾಪ್ ಅಂಡ್ ವೆಹಿಕಲ್ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಫಿಯಟ್ ಪುಂಟೋ. ಇಲ್ಲಿಂದ ಲೈನಾಗಿ ಫಿಯಟ್ ಪುಂಟೋ ಇದೆ. 4 ಗಾಡಿಗಳಿದೆ ಸರ್. ಈ ಫಿಯಟ್ ಪುಂಟೋ ಬಂದು 2009 ಮಾಡಲ್ ಡೀಸೆಲ್ ಇಂಜಿನ್ ಇರುತ್ತೆ. ಗಾಡಿ ಬೆಲೆ ಬಂದು ಬರೀ 1,40,000 ರೂಪಾಯಿ ಕೊಡೋಣ ಸರ್. ಓಕೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪುಂಟೋ ಇದೆ ಸರ್. ಈ ಪುಂಟೋ ಬಂದು ನಿಮಗೆ 2011 ಮಾಡಲು ಪೆಟ್ರೋಲ್ ಇಂಜಿನ್ ಬರೀ 1,70,000 ರೂಪಾಯಿ ಗಾಡಿ ಕೊಡೋಣ ಸರ್. 1,70,000. 1,00,000 ಇದು 30,000 ಸರ್. ಇದು 40,000 ಸರ್. 1,40,000. ಓಕೆ ಸರ್. ಇನ್ನೊಂದಿದೆ. ಇದು ಬಂದು 2012 ಮಾಡಲು ಡೀಸೆಲ್ ಇಂಜಿನು. ಈ ಗಾಡಿ ಬಂದು ಬರೀ 1,80,000 ರೂಪಾಯಿ ಗಾಡಿ ಕೊಡೋಣ. ಓಕೆ ಸರ್. ಮತ್ತೊಂದು 2011 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ. ಇದನ್ನು ಸಹ ಬರೀ 1,70,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. ನೆಕ್ಸ್ಟ್ ಒಂದು ಗೆಟ್ಸ್ ಇದೆ ಸರ್. ಗೆಟ್ಸ್ ಇದೆ. ಲೈನಾಗಿ ಇಲ್ಲಿಂದ ಗೆಟ್ಸ್ ಇದೆ ಸರ್. ಈ ಗೆಟ್ಸ್ ಬಂದು 2006 ಮಾಡಲ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನು ಬರೀ 99,000 ರೂಪಾಯಿ ಗಾಡಿ ಕೊಡೋಣ ಸರ್. ಸರ್. ಮತ್ತೊಂದು ಗೆಟ್ಸ್ ಇದೆ. 2005 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಕಂಪ್ಲೀಟ್ ಸ್ಟಾಕಲ್ಲಿರೋ ವೆಹಿಕಲ್ 1,40,000 ರೂಪಾಯಿ ಕೊಡೋಣ ಸರ್ ಈ ಗಾಡಿನ. ಓಕೆ ಸರ್. ಈ ಗೆಟ್ಸ್ ಬಂದು 2009 ಮಾಡಲು ಪೆಟ್ರೋಲ್ ಇಂಜಿನ್ ಪ್ರೈಮ್ ವೇರಿಯಂಟ್ ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 1,70,000 ರೂಪಾಯಿ ಕೊಡೋಣ ಸರ್. ಸರ್. ಅದೇ ಗೆಟ್ಸ್ನ ಯಾರು ಡೀಸೆಲ್ ಇಂಜಿನ್ ಹುಡುಕ್ತಾ ಇದ್ರೆ ಇದು ಸಹ 2008 ಮಾಡಲ್ ಆಗಿರುತ್ತೆ. GBS ವೇರಿಯಂಟ್ ಡೀಸೆಲ್ ಇಂಜಿನ್ ಫ್ರೆಶ್ FC ಮತ್ತೆ ಇನ್ಶೂರೆನ್ಸ್ ಸಮೇತ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ. ಈ ಗಾಡಿ ಬಂದು ಬರೀ 1,80,000 ರೂಪಾಯಿ ಕೊಡೋಣ ಸರ್. ನೆಕ್ಸ್ಟ್ SX4 ಕೂಡ ಇದೆ. ಎಸ್ ಸರ್. ಸರ್. SX4 ZXA ವೇರಿಯಂಟು. ಗಾಡಿ ಬಂದು 2008 ಮಾಡಲು ಪೆಟ್ರೋಲ್ ಇಂಜಿನು ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಬೆಲೆ ಬಂದು ಬರೀ 1,80,000 ರೂಪಾಯಿ ಗಾಡಿ ಕೊಡೋಣ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು. ಒಂದು ಇಂಡಿಕಾ ಇದೆ ಸರ್. ಇಂಡಿಕಾ ವಿಸ್ತಾ ಸರ್. ಇಂಡಿಕಾ ವಿಸ್ತಾ ಡೀಸೆಲ್ ಇಂಜಿನ್ ಸರ್. LX ವೇರಿಯಂಟ್ ಕ್ವಾಟಾ ಜೆಟ್ ಇಂಜಿನ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 1,80,000 ರೂಪಾಯಿ ಕೊಡೋಣ ಸರ್. 1,80,000ಗೆ ಒಂದು ಸ್ಕೋಡಾ ಫ್ಯಾಬಿಯಾ ಕೂಡ ಅವೈಲೇಬಲ್ ಇದೆ ಸರ್. ಸ್ಕೋಡಾ ಫ್ಯಾಬಿಯಾ ಯಾರು ಪೆಟ್ರೋಲ್ ಇಂಜಿನ್ ಸ್ವಿಫ್ಟ್ ಹುಡುಕ್ತಾರಿಗೆ ಒಂದು ಒಳ್ಳೆ ಆಪ್ಷನ್ ಅಂತೇಳಿ ಹೇಳ್ಬೋದು. 2008 ಮಾಡಲ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಸರ್. ಇದನ್ನು ಸಹ ಬರೀ 1,80,000 ರೂಪಾಯಿ ಕೊಡೋಣ ಸರ್ ಗಾಡಿನ. ಸ್ವಿಫ್ಟ್ ತಗೊಳ್ಳೋರು ಆರಾಮಾಗಿ ತೊಗೋಬೋದು. ಕ್ವಾಲಿಟಿ ವೈಸ್ ಚೆನ್ನಾಗಿ ಬರೋದು ಇದು. ನೆಕ್ಸ್ಟ್ ಮತ್ತೊಂದು ಇಂಡಿಕಾ ಇದೆ ಸರ್. ಇಂಡಿಕಾ 2010 ಮಾಡಲು GLS ವೇರಿಯಂಟ್ ಡೀಸೆಲ್ ಇಂಜಿನ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿನ 99,000 ರೂಪಾಯಿ ಕೊಡೋಣ ಸರ್. 99,000 ರೂಪಾಯಿಗೆ 1,00,000 ರೇಂಜಲ್ಲಿ ಸಾಕಷ್ಟು ವೆಹಿಕಲ್ಗಳಿದೆ. ನಾಟ್ ಓನ್ಲಿ 3 ಲ್ಯಾಕ್, 1 ಲ್ಯಾಕ್ ಬೇಕಾದ್ರೂ ತೊಗೊಂಬನ್ನಿ. ಮಿಕ್ಕಿದ್ದು ನಿಮಗೆ ಅಂದರೆ ಲೋನ್ ಕೂಡ ಆಗುತ್ತೆ. 1 ಲ್ಯಾಕಲ್ಲಿ ಗಾಡಿ ಕೂಡ ಸಿಗುತ್ತೆ.
ಎಸ್ ಸರ್. ಸರ್ ಮತ್ತೊಂದು ಬಂದ್ಬಿಟ್ಟು ಆಲ್ಟೋ LX ಇದೆ ಇಲ್ಲಿ. ಇದು 2009 ಮಾಡಲು ಪೆಟ್ರೋಲ್ ಇಂಜಿನ್ ಇರುತ್ತೆ ಸರ್. ಗಾಡಿ ಬೆಲೆ ಬರೀ 1,80,000 ರೂಪಾಯಿ ಕೊಡೋಣ ಸರ್. ಓಕೆ, ನೆಕ್ಸ್ಟ್ ಒಂದು ಬೀಟ್ ಇದೆ ಸರ್. ಚವರ್ಲೆಟ್ ಬೀಟು 2010 ಮಾಡಲ್ ಆಗಿರುತ್ತೆ, ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಬರೀ 1,80,000 ರೂಪಾಯಿ ಗಾಡಿ ಕೊಡೋಣ ಸರ್. ಓಕೆ, ಒಂದು ಸಿಟಿ ಇದೆ ಸರ್. ಹೋಂಡಾ ಸಿಟಿ ಬಂದು 2004 ಮಾಡಲು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಬರೀ 1,25,000 ರೂಪಾಯಿಗೆ ನಿಮಗೆ ಇದಕ್ಕೆ ಫ್ರೆಶ್ FC ಮತ್ತು ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಬಾಯಿಂದ 1,20 ಬಂತು, ಡಿಸ್ಕೌಂಟ್ ಮಾಡಿ 1,20ಕ್ಕೆ ಮಾಡ್ಕೊಡ್ತೀನಿ. ಇಲ್ಲಿಂದ ಕಂಪ್ಲೀಟ್ ಆಗಿ ಮಿಡ್ ಸೆಗ್ಮೆಂಟ್ ಸೆಡಾನ್ಗಳಿದೆ. ಎಸ್ ಸರ್. ಸರ್ ಇದು ಬಂದು ರೆನಾಲ್ಡ್ ಸ್ಕಾಲಾ 2012 ಮಾಡಲು ಡೀಸೆಲ್ ಇಂಜಿನ್ ಸರ್. ಗಾಡಿ ಬಂದು ಸಿಂಗಲ್ ಓನರ್ ಇರುತ್ತೆ ಸರ್. ಸ್ವಿಫ್ಟ್ ಡಿಸೈರ್ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಗಾಡಿ ಬಂದು ಸೇಮ್ ಸ್ವಿಫ್ಟ್ ಡಿಸೈರ್ ಥರನೇ ಬರುತ್ತೆ, ಒಳ್ಳೆ ಡಿಕ್ಕಿ ಇರುತ್ತೆ, ಸಿಡಾನ್ ವೆಹಿಕಲ್. ನಿಮಗೆ 2012 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ಆಗಿರುತ್ತೆ, ಡೀಸೆಲ್ ಇಂಜಿನು. ಮೈಲೇಜ್ ಕಟ್ಟರೆ 22 ರಿಂದ 23 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಗಾಡಿ ಬೆಲೆ ಬಂದು ಬರೀ 3,50,000 ರೂಪಾಯಿ ಕೊಡೋಣ ಸರ್. ಆ್ಯಂಡ್ ವೈಟ್ ಕಲರು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಎಲ್ಲ ಫೀಚರ್ಸ್ ಬರುವಂತಹ ಸ್ಕಾಲಾ 3,50,000 ಫೈನಲ್ ಆಗುತ್ತೆ. ಖಂಡಿತ. ನೆಕ್ಸ್ಟ್ ಒಂದು ಬೋಲ್ಟ್ ಇದೆ ನೋಡ್ತಿರ್ಬೋದು ಸರ್. ಟಾಟಾ ಜೆಸ್ಟ್ ಇದು ಸಿಡಾನ್ ವೆಹಿಕಲ್. ಈ ಟಾಟಾ ಜೆಸ್ಟ್ ಬಂದು 2015 ಮಾಡಲ್ ಆಗಿರುತ್ತೆ. ಶೋರೂಮ್ ಹಿಸ್ಟ್ರಿ ಓಡಿರ್ತಕ್ಕಂಥ ಗಾಡಿ. ಗಾಡಿ ಬಂದು ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೀವೇನು ಹಾಕಿಸ್ಕೊಳ್ಳೋಂಗಿಲ್ಲ. ಪ್ರತಿಯೊಂದು ಗಾಡಿಲೇ ಬಂದಿದೆ ವಿತ್ ಮ್ಯಾಗ್ವಿಲ್, ABS, ಏರ್ ಬ್ಯಾಗ್ ಎಲ್ಲನೂ ಇರುತ್ತೆ. ಗಾಡಿ ಬೆಲೆ ಬಂದು ಬರೀ 4,30,000 ರೂಪಾಯಿ ಫೈನಲ್ ಮಾಡ್ಕೊಳ್ಳೋಣ ಸರ್. ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸು, ಫಾಗ್ ಲ್ಯಾಂಪು ಮತ್ತು DRL ಎಲ್ಲ ಫೀಚರ್ಸ್ ಇರುವಂತಹ ಗಾಡಿ. ಆ್ಯಂಡ್ ಮ್ಯಾಗ್ವಿಲ್ ಕೂಡ ಫ್ಯಾನ್ಸಿಯಾಗಿ ಬರುತ್ತೆ. ಜಸ್ಟ್ದೇ ಒಂದು ಅಪೋಲ್ಸ್ಟ್ರಿ ಕೂಡ ಇರುವಂಥದ್ದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಸಿಯಾಜ್ ಇದೆ ಸರ್. ಸಿಯಾಜು ಸಿಡಾನ್ ವೆಹಿಕಲ್, ದೊಡ್ಡ ಗಾಡಿ ಬೇಕು ನನಗೆ, ಕ್ಲಾಸ್ ಆಗಿರಬೇಕು ಅನ್ನೋರಿಗೆ ಗಾಡಿ ಒಂದು ಒಳ್ಳೆ ಗಾಡಿ ಇದೆ. 2017 ಮಾಡಲ್ ಆಗಿರುತ್ತೆ, ಡೆಲ್ಟಾ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ಇಂಜಿನರ್ ಇದೆ ಗಾಡಿ ನಮ್ಮಲ್ಲಿ. ವಿತ್ 6 ಮಂತ್ಸ್ ಇಂಜಿನಿಯರ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀವಿ ನಮ್ಮ ಶೋರೂಮಲ್ಲಿ. ಗಾಡಿ ಬಂದು ನಿಮಗೆ 5,80,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 5,80,000ಗೆ ಸಿಯಾಜ್ ಫೈನಲ್ ಆಗುತ್ತೆ. ಸ್ವಿಫ್ಟ್ ಡಿಸೈರ್ ಕೂಡ ಇದೆ ಸರ್. ಸ್ವಿಫ್ಟ್ ಡಿಸೈರ್ ZXi ಫುಲ್ಲಿ ಆಟೋಮೇಟೆಡ್ ವೆಹಿಕಲ್ಲು. ZXi ಪ್ಲಸ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಸೆಕೆಂಡ್ ಓನರ್ ಗಾಡಿ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. 5,30,000 ರೂಪಾಯಿ ಗಾಡಿ ಮಾಡ್ಕೊಳ್ಳೋಣ ಸರ್. ಓಕೆ, ನೆಕ್ಸ್ಟ್ ಮತ್ತೊಂದು ಓಲ್ಡ್ ಶೇಪ್ ಸ್ವಿಫ್ಟ್ ಡಿಸೈರ್ ಇದೆ ಸರ್. ಈ ಶೇಪ್ ಡಿಸೈರ್ಗಳು ಸಿಗೋದು ತುಂಬ ಕಷ್ಟ, ಮಾರ್ಕೆಟಲ್ಲಿ ತುಂಬ ಡಿಮಾಂಡ್ ಇದೆ. ಅದರಲ್ಲೂ ಡೀಸೆಲ್ ಇಂಜಿನ್ ಗಾಡಿ ನಮ್ಮಲ್ಲಿ ಒಂದಿದೆ. ಇದು ಬಂದು 2014 ಮಾಡಲ್ ಆಗಿರುತ್ತೆ, ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಬರೀ 4,80,000 ರೂಪಾಯಿ ಗಾಡಿ ಕೊಡೋಣ ಸರ್. 4,80,000ಗೆ ಸರ್. ಡೀಸೆಲ್ ಸರ್ ಇದು? ಹೌದು ಸರ್, ಡೀಸೆಲ್ ಇಂಜಿನ್ VDI. ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಆ್ಯಪಲ್ ಶೇಪ್ ಸ್ವಿಫ್ಟ್ ಕೂಡ ಇದೆ ಸರ್. ನನಗೆ ಲೇಟೆಸ್ಟ್ ಸ್ವಿಫ್ಟ್ ಬೇಕು, ಆ್ಯಪಲ್ ಶೇಪಲ್ಲಿ ಬೇಕು ಅಂತ ಹೇಳೋರಿಗೆ ಟೈಪ್ 3 ಸ್ವಿಫ್ಟ್ ನಮ್ಮಲ್ಲಿ ಒಂದಿದೆ. ಈ ಗಾಡಿ ಬಂದು 2018 ಮಾಡಲ್ ಆಗಿರುತ್ತೆ. ಗಾಡಿ ಬಂದು ನಿಮಗೆ ಸಿಂಗಲ್ ಓನರು. ಓಡಿರ್ತಕ್ಕಂಥದ್ದು 27,000 ಕಿಲೋಮೀಟರ್, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಓಡಿರೋದೇ ಬರೀ 27,000, ಸಿಂಗಲ್ ಓನರ್ ಗಾಡಿ. 6,49,000 ರೂಪಾಯಿ ಗಾಡಿ ಫೈನಲ್ ಆಗುತ್ತೆ ಸರ್. ಲೇಟೆಸ್ಟ್ ಮಾಡಲ್ ಗಾಡಿ 6,49,000ಕ್ಕೆ ಫೈನಲ್ ಆಗ್ತಾ ಇದೆ ನೋಡ್ತಿರ್ಬೋದು. ಒಂದು ಕ್ರೆಟಾ ಕೂಡ ಅವೈಲೇಬಲ್ ಇದೆ ಸರ್. ಕ್ರೆಟಾ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಂದು ಕ್ರೆಟಾ ಇದೆ. 2019 ಮಾಡಲು ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್, SX ವೇರಿಯಂಟು. ಫುಲ್ಲಿ ಟಾಪ್ ಆ್ಯಂಡ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಆಟೋ ARVMs, ORVMs, ಡ್ಯುಯಲ್ ಏರ್ ಬ್ಯಾಗ್ಸ್ ಕಂಪ್ಲೀಟಾಗಿ ಬರುತ್ತೆ. ಗಾಡಿ ಬೆಲೆ ಬಂದು ಬರೀ 8,30,000 ರೂಪಾಯಿಗೆ ಫೈನಲ್ ಕೊಡ್ತೀನಿ ಸರ್. 8,30,000ಕ್ಕೆ. ವೀಕ್ಷಕರೇ, ಕಿಲೋಮೀಟ್ರು ಅಥವಾ ಏನೋ ಒಂದು ಫೀಚರ್ಸು, ಏನೋ ಒಂದು ಮಿಸ್ಸಿಂಗ್ ಇದ್ದರೂ ಕೂಡ ಹೇಳಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದೆಲ್ಲ ಸ್ಟಾಕ್ ಇರೋದ್ರಿಂದ ನೋಡ್ತಿರ್ಬೋದು, ಆದಷ್ಟು ಬೇಗ ಮಾಡ್ತಾ ಇದ್ದೀವಿ. ಒಂದು ರಿಟ್ಸ್ ಇದೆ. ಎಸ್ ಸರ್. ಸರ್, ರಿಟ್ಸು 2009 ಮಾಡಲು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಗಾಡಿ ಬೆಲೆ ಬಂದು ಬರೀ 2,80,000 ರೂಪಾಯಿ ಕೊಡೋಣ ಸರ್. ಓಕೆ, ನೆಕ್ಸ್ಟ್ ಒಂದು ಬ್ರೆಜಾ ಇದೆ ಸರ್. 2 ಬ್ರೆಜಾ ಇದೆ. 2016 ಮಾಡಲೆ. ಇದು ZDI, ಇದು LDI. ಗಾಡಿ ಬಂದು ಇದನ್ನು ಬರೀ 8 ಲಕ್ಷಕ್ಕೆ ಕೊಡ್ತೀವಿ. ಈ ಗಾಡಿ ಬಂದು ಇದನ್ನು ಸಹ 8 ಲಕ್ಷಕ್ಕೆ ಕೊಡ್ತೀವಿ ಸರ್. ಓಕೆ, ನೆಕ್ಸ್ಟ್ ಒಂದು ಫ್ಯಾನ್ಸಿ ವೆಹಿಕಲ್ ಇದೆ, ಔಟ್ಲ್ಯಾಂಡರು ಸರ್. ಔಟ್ಲ್ಯಾಂಡರು 2010 ಮಾಡಲು, ಸಿಂಗಲ್ ಓನರು, 4x4 ಆಫ್ ರೋಡಿಂಗ್ ವೆಹಿಕಲ್, ಪೆಟ್ರೋಲ್ ಇಂಜಿನ್ ಇರುತ್ತೆ, ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಬೆಲೆ ಬರೀ 3,49,000 ರೂಪಾಯಿ ಕೊಡೋಣ ಸರ್. ಒಂದು ಆಫ್ ರೋಡ್ ವೆಹಿಕಲ್, ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥದ್ದು, ಒಳ್ಳೆ ಇಂಟೀರಿಯರ್ ಇರುವಂಥದ್ದು, ನಿಮಗೆ 3,40,000ಕ್ಕೆಲ್ಲ ಸಿಗ್ತಾ ಇದೆ. ಖಂಡಿತ ಸರ್. ಇನ್ನೊಂದು ಜೆನ್ನೆಸ್ ಚಲೋ. ಇದು ಬಂದು 2007 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ. ಬರೀ 1,40,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 1,40,000ಗೆಲ್ಲ ಜೆನ್ನೆಸ್ಟಲ್ಲೂ ಸಿಗ್ತಾ ಇದೆ. ಆ್ಯಂಡ್ ಕಂಡೀಷನ್ ಕೂಡ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಇಯಾನ್ ಇದೆ. ಎಸ್ ಸರ್. ಸರ್, ಈ ಇಯಾನ್ ಬಂದ್ಬಿಟ್ಟು 2013 ಮಾಡಲು, ಸೆಕೆಂಡ್ ಓನರು, ಜಿನೈನ್ ಶೋರೂಮ್ ಹಿಸ್ಟ್ರಿ, 57,000 ಕಿಲೋಮೀಟರ್ ಓಡಿರುತ್ತೆ. ಗಾಡಿ ಬೆಲೆ ಬಂದು 2,30,000 ರೂಪಾಯಿ ಫೈನಲ್ ಆಗುತ್ತೆ ಸರ್. 2,30,000ಗೆಲ್ಲ ಇಯಾನ್ ಸಿಗ್ತಾ ಇದೆ. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಅಮೇಜ್ ಇದೆ. ಎಸ್ ಸರ್. ಸರ್, ಹೋಂಡಾ ಅಮೇಜ್ 2013 ಮಾಡಲು, ಪೆಟ್ರೋಲ್ ಇಂಜಿನ್ ಆಗಿರುತ್ತೆ, ಸೆಕೆಂಡ್ ಓನರ್ ಗಾಡಿ ಸರ್. ಗಾಡಿ ಅಂತ ತುಂಬ ಕ್ಲಾಸ್ ಕಂಡೀಷನ್ ಇದೆ. ಬರೀ 3,80,000 ರೂಪಾಯಿ ಮಾಡ್ಕೋಣ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಹ್ಯುಂಡೈ ಆಕ್ಸೆಂಟ್ ಇದೆ. ಎಸ್ ಸರ್. ಸರ್, ಹುಂಡೈ ಎಸೆಂಟು
2010 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಹೊಡಿರ್ತಕ್ಕಂಥದ್ದು, ಬರೀ 77,000 ಕಿಲೋಮೀಟರ್, ಎಕ್ಸಿಕ್ಯೂಟಿವ್ ಕ್ಲಾಸ್ ಗಾಡಿ, ಬರೀ 2,20,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಮಹೇಂದ್ರ ಲೋಗನ್ ಇದೆ ಎಸ್ ಸರ್. ಸರ್ ಮಹೇಂದ್ರ ವೆರಿಟೋ ಇದು ಡೀಸೆಲ್ ಇಂಜಿನ್ 2013 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ. ಲೋನ್ ಇದೆ ನಂಗೆ ಸಿಡಾನ್ ವೆಹಿಕಲ್ ನೋಡೋರಿಗೆ ಒಂದು ಒಳ್ಳೆ ಆಪ್ಷನ್. ಗಾಡಿ ಬಂದು 13 ಆಗಿರೋದ್ರಿಂದ ನಿಮಗೆ ಲೋನ್ ಫುಲ್ ಆಗುತ್ತೆ. ಕಮ್ಮಿ ಬರೀ 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಆಗುತ್ತೆ. ಗಾಡಿ ಬೆಲೆನೂ ಅಷ್ಟೇ ತುಂಬಾ ಕಮ್ಮಿ ಕೊಡ್ತೀನಿ, ಬರೀ 2,49,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಮಾಡಲು ಸರ್ ಇದು 2013 2013 ಮಾಡಲ್ಲು ಡೀಸೆಲ್ ಇಂಜಿನ್ ಮಹೇಂದ್ರ ವೆರಿಟೋ ಬಂದ್ಬಿಟ್ಟು 2,30,000 ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಲೋಗನ್ ಇದೆ ಎಸ್ ಸರ್. ಸರ್ ಮಹೇಂದ್ರ ಲೊಗಾನು 2008 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ ಸರ್, ಬರೀ 99,000 ರೂಪಾಯಿ ಗಾಡಿ ಕೊಡೋಣ ಸರ್. 99,000ಕ್ಕೆ ಮಹೇಂದ್ರ ಲೋಗನ್ ಸಿಗ್ತಾ ಇದೆ. ನೋಡ್ತಿರ್ಬೋದು ಕಂಡೀಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮತ್ತೊಂದು ಲೋಗನ್ ಇದೆ ಸರ್. ಈ ಲೋಗನ್ ಬಂದು GLX ವೇರಿಯಂಟ್ ಪೆಟ್ರೋಲ್ ಇಂಜಿನ್ ಇರುತ್ತೆ, ಇದು ಸಹ ಸೆಕೆಂಡ್ ಓನರು. ಈ ಗಾಡಿ ಬಂದು ಇದನ್ನು ಸಹ ನಿಮಗೆ ಬರೀ 1,20,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಆಲ್ಟೋ ಇದೆ ಎಸ್ ಸರ್. ಸರ್ ಆಲ್ಟೋ 800 2015 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ವೆಹಿಕಲ್, ಬರೀ 2,50,000 ರೂಪಾಯಿ ಗಾಡಿ ಕೊಡೋಣ ಸರ್. 15 ಮಾಡಲ್ ಆಲ್ಟೋ 800 2,50,000 ಸಿಗ್ತಾ ಇದೆ. ಲೋನ್ ಕೂಡ ಆಗುತ್ತೆ. ಒಂದು 40,000 ತಗೊಂಬಂದ್ರೆ ಸಾಕು, ಮಿಕ್ಕಿದ ಲೋನ್ ಆಗುತ್ತೆ. ನೆಕ್ಸ್ಟ್ ನೋಡ್ತಿರ್ಬೋದು, ಮತ್ತೊಂದು ಇಗ್ನಿಸ್ ಇದೆ ಸರ್. ಇಗ್ನಿಸ್ ಕಂಪ್ಲೀಟ್ಲಿ ಸ್ಟಾಕ್ ಅಲ್ಲಿ ಮೇಂಟೈನ್ ಮಾಡಿರ್ತಕ್ಕಂಥ ಗಾಡಿ, 2018 ಮಾಡಲು ಪೆಟ್ರೋಲ್ ಇಂಜಿನ್ ಆಗುತ್ತೆ, ಸೆಕೆಂಡ್ ಓನರ್ ಗಾಡಿ. ಗಾಡಿ ಬಂದು ನಿಮಗೆ ಬರೀ 4,79,000 ರೂಪಾಯಿ ಕೊಡೋಣ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ಫೋರ್ಡ್ ಫಿಗೋ ಇದೆ ಸರ್. ಫೋರ್ಡ್ ಫಿಗೋ ಸರ್ 2012 ಮಾಡಲು ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಸರ್. ಗಾಡಿ ಅಂತ ತುಂಬಾ ಕ್ಲಾಸ್ ಆಗಿದೆ. ಫೈನಲ್ ಒಂದು 2,10,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. ಇದು 2,10,000ಗೆಲ್ಲ ಫೋರ್ಡ್ ಫಿಗೋ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೆ ಮಿಡ್ ಸೆಗ್ಮೆಂಟ್ ಗಾಡಿಗಳು ಎಸ್ ಸರ್. ಸರ್ ವರ್ಣ ಇದೆ 2018 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ಸರ್. ಬೆಲೆ ಬರೀ 7,95,000 ರೂಪಾಯಿ ಕೊಟ್ಬೋಣ ಸರ್. 7,95,000ಗೆ ಒಂದು ಲೇಟೆಸ್ಟ್ ಮಾಡಲ್ 2018 ಮಾಡಲ್ ಡೀಸೆಲ್ ವರ್ಣ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಯುಂಡೈ ವರ್ಣನೇ ಸರ್. ಈ ವರ್ಣ ಬಂದು 2012 ಮಾಡಲ್ ಆಗುತ್ತೆ, ಇದು ಪೆಟ್ರೋಲ್ ಇಂಜಿನ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ, ಬರೀ 3,80,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. 3,80,000ಗೆ ಮತ್ತೊಂದು ವರ್ಣ ಸಿಗುತ್ತೆ. ನೆಕ್ಸ್ಟ್ ವೆಹಿಕಲ್ ಒಂದು KUV 100 ಇದೆ ಎಸ್ ಸರ್. ಸರ್ KUV 100 K8 ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, 2016 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ ಸರ್. ಬರೀ 4,50,000 ರೂಪಾಯಿ ಕೊಡೋಣ ಸರ್. 4,50,000ಗೆ ಮ್ಯಾಗ್ ವೀಲ್ ಕೂಡ ಬರುತ್ತೆ. ಆ್ಯಂಡ್ 6 ಸೀಟರ್ ವೆಹಿಕಲ್ ಇದು. ಫ್ರಂಟಲ್ಲಿ ನಿಮಗೆ ಆಲ್ಮೋಸ್ಟ್ ಸ್ಪೇಸ್ ಕೂಡ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೀಟ್ಸ್ ಎಲ್ಲ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫಿಯಟ್ ಪುಂಟೋ ಇದೆ ಸರ್. ಫಿಯಟ್ ಪುಂಟೋ 2015 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಗಾಡಿ ಆಗಿರುತ್ತೆ ಸರ್. ಈ ಗಾಡಿಗೂ ಬರೀ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್, ಫುಲ್ ಲೋನ್ ಆಗುತ್ತೆ. ಗಾಡಿ ಬಂದು ನಿಮಗೆ ಬರೀ 3,70,000 ರೂಪಾಯಿ ಕೊಡೋಣ ಸರ್. ಓಕೆ. ಒಂದು ಲೇಟೆಸ್ಟ್ ಮಾಡಲ್ ಫಿಯಟ್ ಪುಂಟೋ 3,70,000 ಸಿಗ್ತಾ ಇದೆ, ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಒಂದು ರಿಟ್ಸ್ ಇದೆ ಎಸ್ ಸರ್. ಸರ್ ರಿಟ್ಸ್ ಬಂದು ಡೀಸೆಲ್ ಇಂಜಿನ್ ಸರ್, 2009 ಮಾಡಲಾಗಿರುತ್ತೆ, ಬರೀ 2,90,000 ರೂಪಾಯಿ ಕೊಡೋಣ ಸರ್. VDI ವೇರಿಯಂಟ್ ಸರ್. 2,90,000ಗೆ ನೆಕ್ಸ್ಟ್ ವೆಹಿಕಲ್ ಒಂದು ರಿಟ್ಸ್ ಇದೆ. ರಿಟ್ಸ್ ಅಲ್ಲಿ ಲೇಟೆಸ್ಟ್ ಮಾಡಿ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಸರ್ 2015 ಮಾಡಲಾಗಿರುತ್ತೆ, ರಿಟ್ಸ್ ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಗಾಡಿ ಸರ್. ಬರೀ 4,30,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. 4,30,000ಗೆ 15 ಮಾಡಲ್ ರಿಟ್ಸ್ ಸಿಗ್ತಾ ಇದೆ ಸರ್. ಡೀಸೆಲ್ ಸರ್ ಇದು? ಹೌದು ಸರ್, ಇದು ಡೀಸೆಲ್ VDI ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ 2 ಇದೆ ಇಲ್ಲಿ. ಇದು ಬಂದು ಇದು 2012, ಅದು 2013 ಮಾಡಲು, ಸಿಂಗಲ್ ಓನರ್ ಗಾಡಿ, ಅದು ಕಂಪ್ಲೀಟ್ ಮ್ಯಾಗ್ ವೀಲ್ ಬರುತ್ತೆ ಸರ್. 2 ಗಾಡಿಲಿ ಯಾವ್ದಾದ್ರು ತೊಗೊಳ್ಳಿ, ಬರೀ 3,60,000 ರೂಪಾಯಿ ಅಷ್ಟೇ ಸರ್. 3,60,000ಗೆ ಎರಡೂ ಕೂಡ VDI ಮಾಡಲು, ಅಂದರೆ ಡೀಸೆಲ್ ಇಂಜಿನ್, ಒಳ್ಳೆ ಮೈಲೇಜ್ ಕೊಡುವಂಥದ್ದು. 3,50,000ಕ್ಕೆ ಫೈನಲ್ ಆಗುತ್ತೆ. 3,60,000 ಸರ್. 60,000ಕ್ಕೆ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ವ್ಯಾಗನರ್ ಇದೆ ಸರ್. ವ್ಯಾಗನರ್ LX ವೇರಿಯಂಟ್ 2010 2010 ಮಾಡಲು ಪೆಟ್ರೋಲ್ ಇಂಜಿನ್ ಆಗುತ್ತೆ, ಸೆಕೆಂಡ್ ಓನರ್ ಗಾಡಿ ಸರ್. 2010 ಮಾಡಲು ಬರೀ 2,30,000 ರೂಪಾಯಿ ಕೊಡೋಣ ಸರ್. 2,30,000 ಫೈನಲ್ ಆಗುತ್ತೆ. ಹೌದು ಸರ್. ಇವಾಗ ಹೇಳ್ತಿರುವಂಥ ಪ್ರೈಸಸ್ ಫೈನಲ್ ಪ್ರೈಸ್ ಅಥವಾ ನೆಗೋಷಿಯೇಟ್ ಮಾಡ್ಬೋದಾ ಇಲ್ಲಿ? ಕಂಪ್ಲೀಟ್ಲಿ ಫೈನಲ್ ಪ್ರೈಸ್ ಸರ್. ಏನಕ್ಕೆ ನೀವೇ ಹೇಳ್ದಂಗೆ ಆಗಲೇ ಗಾಡಿ ಬಂದು ವೆಹಿಕಲ್ಸ್ ಬಂದ್ಬಿಟ್ಟು ಕಂಪ್ಲೀಟ್ ಸ್ಟಾಕ್ ಕ್ಲಿಯರೆನ್ಸ್ ಎಲ್ಲ ಇರೋದ್ರಿಂದ ಎಲ್ಲನೂ ಫುಲ್ ನೆಗೋಷಿಯೇಟ್ ಮಾಡಿ ಎಷ್ಟು ಕಮ್ಮಿ ಅಂತ ಅಷ್ಟು ಕಮ್ಮಿ ಮಾಡ್ಕೊಡ್ತೀವಿ. ಜೊತೆಗೆ ಕಸ್ಟಮರ್ 2,00,000 ರೂಪಾಯಿಗಿಂತ ಯಾವುದೇ ಗಾಡಿ ಜಾಸ್ತಿ ತೊಗೊಂಡ್ರು ಸಹ ಆ ಗಾಡಿಗೆ ಜನರಲ್ ಸರ್ವಿಸ್ ಫೀ ಇರುತ್ತೆ, ಕಮಿಷನ್ ಫೀ ಇರುತ್ತೆ, RTO ಚಾರ್ಜಸ್ ಫೀ ಇರುತ್ತೆ. ಅದ್ರ ಜೊತೆಗೆ 6 ತಿಂಗಳು ಇಂಜಿನ್ ಮತ್ತು ಗೇರ್ ಬಾಕ್ಸ್ಗೆ ವಾರಂಟಿ ಸಿಗುತ್ತೆ. ನೀವು 1,00,000 ಓಡೆ ತೊಗೊಂಡ್ರು ಸಹ ನಿಮಗೆ ಸರ್ವಿಸು, RTO ಮತ್ತು ಕಮಿಷನ್ ತೊಗೊಳ್ಳಲ್ಲ, ಬರೀ ವಾರಂಟಿ ಇರೋಲ್ಲ ಅಷ್ಟೇ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ವಿಫ್ಟು ಸರ್. ಮತ್ತೊಂದು ಸ್ವಿಫ್ಟ್ ಇದೆ. ಈ ಸ್ವಿಫ್ಟ್ ಬಂದ್ಬಿಟ್ಟು VDI ವೇರಿಯಂಟ್ 2012 ಮಾಡಲು, ಇದನ್ನು ಬರೀ 3,50,000 ರೂಪಾಯಿ ಕೊಟ್ಬೇಡ ಸರ್. ಓಕೆ. ನೆಕ್ಸ್ಟ್ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ ಸರ್. ಸ್ಕೋಡಾ ಫ್ಯಾಬಿಯಾ ಬಂದು 2012 ಮಾಡಲು ಡೀಸೆಲ್ ಇಂಜಿನ್ ಕಂಪ್ಲೀಟ್ ಟಾಪ್ ಎಂಡ್ ವೆಹಿಕಲ್ ಸರ್. ಗಾಡಿ ಬೆಲೆ ಬರೀ 2,30,000 ರೂಪಾಯಿ ಕೊಡೋಣ ಸರ್. ಓಕೆ. ಒಂದು ಓಮ್ನಿ ಕೂಡ ಅವೈಲೇಬಲ್ ಇದೆ ಸರ್. ಓಮ್ನಿ ಕೇಳೋರಿಗೆ ಓಮ್ನಿ 2014 ಮಾಡಲು ಬರೀ 56,000 ಕಿಲೋಮೀಟರ್ ಜಿನೇ ನೋಡಿರ್ತಕ್ಕಂಥ ಗಾಡಿ ಸರ್. ಗಾಡಿ ಬೆಲೆ ಬಂದು ಬರೀ 2,40,000 ರೂಪಾಯಿ ಕೊಟ್ಬೋಣ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು A ಸ್ಟಾರ್ ಕೂಡ ಅವೈಲೇಬಲ್ ಇದೆ ಸರ್. A ಸ್ಟಾರು ತುಂಬ ಚೆನ್ನಾಗಿದೆ ಗಾಡಿ, 2009 ಮಾಡಲಾಗಿರುತ್ತೆ. AC ಪವರ್ ಶೇರಿಂಗ್, ಡ್ಯೂಯಲ್ ಪವರ್ ವಿಂಡೋಸ್ ಬರುತ್ತೆ, ಸಿಂಗಲ್ ಓನರ್ ಗಾಡಿ, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥದ್ದು. ಗಾಡಿ ಓಡಿರೋದು ಬರೀ 37,000 ಕಿಲೋಮೀಟರ್ ಮಾತ್ರ ಸರ್. ಬೆಲೆ ಬಂದು 2,20,000 ರೂಪಾಯಿ ಫೈನಲ್ ಕೊಡೋಣ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು i20 ಇದೆ ಎಸ್ ಸರ್. ಸರ್. ಈ i20 2015 ಮಾಡಲು ಡೀಸೆಲ್ ಇಂಜಿನ್ನು, ಸ್ಪೋರ್ಟ್ಸ್ ವೇರಿಯಂಟು,
ಸೆಕೆಂಡ್ ಓನರ್ ಆಗಿರುತ್ತೆ, ಕಂಪ್ಲೀಟ್ಲಿ ಮಾಡಿಫೈ ಆಗುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲು, ಟೈರ್ಸ್ ಎಲ್ಲ ಹೊಸ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ABS, ಏರ್ ಬ್ಯಾಗು ಎಲ್ಲ ಬರುತ್ತೆ ಸರ್ ಗಾಡೀಲಿ. ಫೈನಲ್ ಬೆಲೆ ಬಂದು ಇದಕ್ಕೆ ಬರೀ 5,50,000 ರೂಪಾಯಿ ಕೊಟ್ಬೋಣ ಸರ್. ಓಕೆ, ಒಂದು ಗ್ರ್ಯಾಂಡ್ ಐಟನ್ ಕೂಡ ಅವೈಲೇಬಲ್ ಇದೆ ಸರ್. ಈ ಗ್ರ್ಯಾಂಡ್ ಐಟನ್ ಬಂದು 2016 ಮಾಡಲು ಡೀಸೆಲ್ ಇಂಜಿನ್ ಸರ್. ಸೆಕೆಂಡ್ ಓನರ್ 4,99,000 ರೂಪಾಯಿ ಫೈನಲ್ ಕೊಟ್ಬೋಣ ಸರ್. 4 ಆಸ್ತಾ ವೇರಿಯಂಟ್, ಕಂಪ್ಲೀಟ್ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಐಟನ್ ಇದೆ. ಎಸ್ ಸರ್. ಸರ್, ಈ ಐಟನ್ ಮ್ಯಾಗ್ನಾ 2012 ಮಾಡಲು ಪೆಟ್ರೋಲ್ ವಿತ್ LPG ಬರುತ್ತೆ. ಸಿಂಗಲ್ ಓನರ್ ಇರುತ್ತೆ, ಕಂಪ್ಲೀಟ್ ಶೋರೂಮ್ ಇರ್ತಕ್ಕಂಥ ಗಾಡಿ ಫೈನಲ್ ಬೆಲೆ ಬರೀ 3,15,000 ರೂಪಾಯಿ ಕೊಟ್ಬೋಣ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು i20 ಇದೆ. ಎಸ್ ಸರ್. ಸರ್, i20 ಬಂದು 2011 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಬರೀ 3,20,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. ಓಕೆ, ಇದು ಸರ್. ಸರ್, ಇದು ಬಂದು 2009 ಮಾಡಲು ಡೀಸೆಲ್ ಇಂಜಿನ್, ಇದನ್ನು ಸಹ ಆಸ್ತಾ ವೇರಿಯಂಟ್ 2,30,000 ರೂಪಾಯಿ ಕೊಟ್ಬೋಣ ಸರ್. ಯಾರಾದರೂ ಇಕೋಸ್ಪೋರ್ಟ್ ನೋಡ್ತಿರೋರಿಗೆ 3 ಇಕೋಸ್ಪೋರ್ಟ್ ಇದೆ ಒಂದೇ ಕಡೆ. ಎಸ್ ಸರ್. ಸರ್, 3 ಇಕೋಸ್ಪೋರ್ಟ್ ಇದೆ. ಆ ಇಕೋಸ್ಪೋರ್ಟ್ ಒಂದು 2015 ಮಾಡಲು ಸಿಂಗಲ್ ಓನರ್, ಬರೀ 4,00,000 ಲಕ್ಷಕ್ಕೆ ಹೋಗೋಣ. ಈ ಇಕೋಸ್ಪೋರ್ಟ್ ಒಂದು 2015 ಮಾಡಲು ಸೆಕೆಂಡ್ ಓನರ್ ಇರುತ್ತೆ, ಇದನ್ನು 4,00,000 ಲಕ್ಷಕ್ಕೆ ಹೋಗೋಣ. ಓಕೆ, ಇದು ಬಂದು 2013 ಮಾಡಲಾಗಿರುತ್ತೆ, ಟೈಟಾನಿಯಂ ಪ್ಲಸ್ ಟಾಪ್ ಅಂಡ್ ವೆಹಿಕಲ್. ಈ ಗಾಡಿ ಬಂದು ಬರೀ 5,09,000 ರೂಪಾಯಿ ಕೊಡೋಣ ಸರ್. ಒಟ್ಟಿನಲ್ಲಿ 5.5 ಲ್ಯಾಕ್ ಒಳಗಡೆ 3 ಇಕೋಸ್ಪೋರ್ಟು, ಇದು 4.25 ಲಕ್ಷ ಒಳಗಡೆ 2 ಇಕೋಸ್ಪೋರ್ಟ್ ಇದೆ ನೋಡ್ತಿರ್ಬೋದು. ನೆಕ್ಸ್ಟ್ ಒಂದು ಸೇಲ್ ಯುವ ಇದೆ. ಎಸ್ ಸರ್. ಸರ್, ಚವಲೆಟ್ ಸೇಲ್ ಯುವ ಸರ್. 2013 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಆಗಿರುತ್ತೆ ಸರ್. 2013 ಮಾಡಿದ್ರೆ ನೀವು ಬರೀ 50,000 ಡೌನ್ ಪೇಮೆಂಟ್ ಮಾಡೋದು ಸಾಕು ಸರ್, ಮಿಕ್ಕಿದ ಲೋನ್ ಆಗುತ್ತೆ. ಗಾಡಿ ಬೆಲೆನೂ ಅಷ್ಟೇ ಸರ್, ತುಂಬ ಕಮ್ಮಿ ಇದೆ, ಬರೀ 2,19,000 ರೂಪಾಯಿ ಗಾಡಿ ಕೊಡೋಣ ಸರ್. 2,19,000ಗೆಲ್ಲ ಒಂದು ಸೇಲ್ ಯುವ, ಒಂದು ಪ್ರಾಪರ್ ಹ್ಯಾಚ್ ಬ್ಯಾಗು, ಸ್ಪೇಷಿಯಸ್ ಆಗಿ ಬರುತ್ತೆ ಆ್ಯಂಡ್ ಮ್ಯಾಗ್ವೀಲ್ ಕೂಡ ಇರುವಂಥದ್ದು. ಎಸ್ ಸರ್. ಇದು ಸರ್, ಫಿಯಟ್ ಲೀನಿಯಾ TZ ಸರ್, ಪಾಕೆಟ್ ರಾಕೆಟ್ ಅಂತಲೇ ಕರೀತಾರೆ. ಎಮೋಷನ್ ಪ್ಯಾಕ್ ವೇರಿಯಂಟ್, ಕಂಪ್ಲೀಟ್ ಟಾಪ್ ಅಂಡ್ 2013 ಮಾಡಲಾಗಿರುತ್ತೆ. ಸೆಕೆಂಡ್ ಓನರ್ ಗಾಡಿ ಸರ್, ಬರೀ 3,20,000 ರೂಪಾಯಿ ಗಾಡಿ ಕೊಡೋಣ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ವೆಂಟೋ ಇದೆ. ಎಸ್ ಸರ್. ಸರ್, 3 ವೆಂಟೋ ಇದೆ ಸರ್. 2011 ಮಾಡಲೇ ಸರ್. ಈ ಗಾಡಿ 2,99,000 ಆಗುತ್ತೆ, ಇದು 2,80,000 ಆಗುತ್ತೆ, ಅದು 3,20,000 ರೂಪಾಯಿ ಆಗುತ್ತೆ ಸರ್. 3 ಹೈಲೈನೆ ಸರ್. ಪ್ರೈಸಿಂಗ್ ಕಮ್ಮಿಗೆ ಸಿಗ್ತಾ ಇದೆ, ಕಂಡೀಷನ್ ಹೇಗಿದೆ ಸರ್? ಕಂಡೀಷನ್ ಎಲ್ಲ ಚೆನ್ನಾಗೇ ಇರುತ್ತೆ ಸರ್. ನಾನು ಹೇಳ್ದಂಗೆ 2 ಲಕ್ಷಕ್ಕಿಂತ ಮೇಲ್ಪಟ್ಟ ವಾಹನ ನಮ್ಮಲ್ಲಿ ಯಾವುದೇ ತೊಗೊಂಡ್ರು ಇಂಜಿನ್ ಮತ್ತು ಗೇರ್ ಬಾಕ್ಸ್ಗೆ 6 ತಿಂಗಳು ವಾರಂಟಿ ಕೊಡ್ತೀವಿ ಸರ್. 6 ತಿಂಗಳು ಏನೇ ಪ್ರಾಬ್ಲಮ್ ಫ್ರೀ ಆಫ್ ಕಾಸ್ಟ್ ನಾವು ರೆಡಿ ಮಾಡ್ಕೊಡ್ತೀವಿ ಸರ್, ಇಂಜಿನ್ ಗೇರ್ ಬಾಕ್ಸು ಮಾತ್ರ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಎರ್ಟಿಗಾ ಇದೆ. ಎಸ್ ಸರ್. ಸರ್, ಎರ್ಟಿಗಾ 2012 ಮಾಡಲಾಗಿರುತ್ತೆ ಸರ್. ಡೀಸೆಲ್ ಇಂಜಿನ್ VDI ವೇರಿಯಂಟ್ ಸರ್. ಗಾಡಿ ತುಂಬಾ ಕ್ಲಾಸ್ ಆಗಿದೆ, ಒಳ್ಳೆ ಮ್ಯಾಗ್ವೀಲ್ ಸಮೇತ ಹಾಕಿದೀವಿ. ಬೆಲೆ ಕಟ್ಟರೆ ಬರೀ 5,50,000 ರೂಪಾಯಿ ಗಾಡಿ ಮಾಡ್ಕೋಣ ಸರ್. 5,50,000ಗೆ ಒಂದು ಎರ್ಟಿಗಾ ಸಿಗ್ತಾ ಇದೆ, ಡೀಸೆಲ್ ವೇರಿಯಂಟು, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಸ್ಪೇಷಿಯಸ್ ವೆಹಿಕಲ್ಲು. ನೆಕ್ಸ್ಟ್ ಒಂದು ನಿಸಾನ್ ಯಾವುದು ಎಕ್ಸ್ಟ್ರೈಲ್ ಇದೆ. ಎಸ್ ಸರ್. ಸರ್, ನಿಸಾನ್ ಎಕ್ಸ್ಟ್ರೈಲ್ ವೆರಿ ರೇರ್ ವೆಹಿಕಲ್, 4x4 ವಿತ್ ಸನ್ರೂಫ್ ಇರುವಂಥ ಗಾಡಿ ಸರ್. 2006 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ, ಸೆಕೆಂಡ್ ಓನರ್ ಗಾಡಿ ಸರ್. ಬರೀ 3,20,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 3,20,000ಕ್ಕೆ ಸನ್ರೂಫ್ ಇರುವಂತಹ ಎಕ್ಸ್ಟ್ರೈಲು, 4x4 ವರ್ಲ್ಡ್ ವೈಡು ಒನ್ ಆಫ್ ದಿ ಬೆಸ್ಟ್ ಆಫ್ ರೋಡರ್ ಇದು ಕೂಡ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, XUV500 ಇದೆ. ಎಸ್ ಸರ್. ಸರ್, XUV500 ಬಂದು 2013 ಮಾಡಲಾಗಿರುತ್ತೆ, ಡೀಸೆಲ್ ಇಂಜಿನ್ ಗಾಡಿ ಸರ್. ಬರೀ 5,50,000 ರೂಪಾಯಿ ಗಾಡಿ ಕೊಟ್ಬೋಣ ಸರ್. 5,50,000ಕ್ಕೆಲ್ಲ XUV500 ಸಿಗ್ತಾ ಇದೆ. ನೆಕ್ಸ್ಟ್ 7 ಸೀಟರ್ ನೋಡ್ತಿರೋರಿಗೆ ಬಜೆಟಲ್ಲಿ ಇನ್ನೊಂದು ಇನೋವಾ ಕೂಡ ಅವೈಲೇಬಲ್ ಇದೆ. ಸರ್, ಇನೋವಾ ಸರ್ 2007 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ, ಸೆಕೆಂಡ್ ಓನರ್ ಸರ್. ಬರೀ 4,60,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 4,60,000ಗೆಲ್ಲ ಇನೋವಾ ಸಿಗ್ತಾ ಇದೆ. ಒಂದು ಆರಿಯಾ ಕೂಡ ಇದೆ ಸರ್. ಟಾಟಾ ಆರಿಯಾ 2012 ಮಾಡಲಾಗಿರುತ್ತೆ, ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಬರೀ 3,60,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಒಂದು ಸಫಾರಿ ಸ್ಟಾರ್ಮ್ ಇದೆ. ಎಸ್ ಸರ್. ಸರ್, ಟಾಟಾ ಸಫಾರಿ ಸರ್, ಲೋ ಬೈಡಲ್ಲಿ 7 ಸೀಟರ್ ವೆಹಿಕಲ್ ಹುಡುಕ್ತಾ ಇರ್ತಕ್ಕಂಥ ಒಂದು ಒಳ್ಳೆ ಗಾಡಿ ಸರ್. 2007 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ, ಗಾಡಿ ಬೆಲೆ ಬಂದು ಬರೀ 1,90,000 ರೂಪಾಯಿ ಗಾಡಿ ಕೊಡೋಣ ಸರ್. 1,90,000ಗೆಲ್ಲ ಒಂದು 7 ಸೀಟರ್ ಸಿಗ್ತಾ ಇದೆ. ಒಟ್ಟಿನಲ್ಲಿ 5 ಲ್ಯಾಕ್ ರೇಂಜಲ್ಲಿ ಸಾಕಷ್ಟು 7 ಸೀಟರ್ಗಳಿದೆ. ಫ್ರೆಂಡ್ಸ್ ಕಾರ್ ಕ್ಲಬ್ಬಲ್ಲಿ ವಿಸಿಟ್ ಮಾಡಿ. ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕಿಶೋರ್ ಸರ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಎಲ್ಲರಿಗೂ ಗಾಡಿ ತೊಗೊಳೋದು ಒಂದು ಕನಸಾಗಿರುತ್ತೆ, ನಿಮಗೂ ಅದೇ ಕನಸಾಗಿರುತ್ತೆ. ಗಾಡಿ ತೊಗೊಬೇಕು ಅಂತ ಇರ್ತೀರ, ತೊಗೊಳತ್ತು ಅಂತೀರ, ಒಳ್ಳೆ ಕಡೆ ಒಳ್ಳೆ ಗಾಡಿ, ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಗಾಡಿ ತೊಗೊಳ್ಳಿ. ಗಾಡಿ ನೀವು ಎಲ್ಲೇ ತೊಗೊಳೋದಕ್ಕಿಂತ ಮುಂಚೆ ಫ್ರೆಂಡ್ಸ್ ಕಾರ್ ಕ್ಲಬ್ನ ಒಂದು ಸರಿ ಭೇಟಿ ಮಾಡಿ, ನಿಮಗೆ ಬೇಕಿರೋಂಥ ಗಾಡಿ ಇಲ್ಲೇ ಸಿಕ್ಕೇ ಸಿಗುತ್ತೆ. ಹುಡುಕಿ ಗಾಡಿ ಚೆನ್ನಾಗಿರೋದನ್ನ ತೊಗೊಳ್ಳಿ ಸರ್. ವೀಕ್ಷಕರೇ, ಒಳ್ಳೆ ಆಪ್ಷನ್ಸ್ ಇದೆ, ಒಂದ್ಸಲಿ ವಿಸಿಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.